Okay, so hey everyone, welcome to all of you to my channel Imam D Classes. So first of all, in this video, I will start accounting for general insurance company, as I have told all the concepts and problems regarding accounting for life insurance companies. Now I will start the accounting for general insurance companies. Okay, accounting for insurance companies means life insurance company and a general insurance company are the most important chapters. And fixed questions regarding these problems will come in for your examination, final examination. 2 marks one question, then sorry, 6 marks one question fix, then will 15 marks one question fix. Either may be life insurance or either may be general insurance. ಎರಡು ಕೇಳಂಗಿಲ್ಲ, ಬರೀ ಒಂದೇ ಕೇಳ್ತಾರಿಪ್ಪ. ಲೈಫ್ ಇಲ್ಲ ಅಂದ್ರೆ ಜನರಲ್. ಓಕೆ, ಬರ್ರಿಪ್ಪ ಅಕೌಂಟಿಂಗ್ ಫಾರ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್. ಇದಕ್ಕಿಂತ ಮುಂಚೆ ಫಸ್ಟ್ ಒಂದ್ಸಲ ಇದು ನೋಡ್ರಿಪ್ಪ, ಏನ್ರಿ ರೆವೆನ್ಯೂ ಅಕೌಂಟ್ ನೋಡ್ರಿಪ್ಪ. ನೀವು ರೆವೆನ್ಯೂ ಅಕೌಂಟ್ ಹೆಂಗೆ ಮಾಡ್ಬೋದು ಅಂತ ಇನ್ ದಿ ಬುಕ್ಸ್ ಆಫ್ ಫೈರ್ ಕಂಪನಿ ಹೆಸರು ಕೊಡ್ತಾರಿಪ್ಪ ಅವರು. ಫೈರ್ ಇನ್ಶೂರೆನ್ಸ್ ಅಲ್ಲೇ ಏನ್ರಿಪ್ಪ ಲೈಫ್ ಇನ್ಶೂರೆನ್ಸ್ ಈಗಿಲ್ರಿಪ್ಪ. ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್ ಬೇರೆ ಬೇರೆ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಬಿಟ್ಟು ಬೇರೆ ಜನರಲ್ ಇನ್ಶೂರೆನ್ಸ್. revenue account for the year ending 31/3/2024-25 ಏನು ಬರ್ತಾರೆ ಅದು ಬರಿಬೇಕಾ. ಪರ್ಟಿಕ್ಯುಲರ್ಸ್ ಸ್ಕೆಡ್ಯೂಲ್ ಅಮೌಂಟ್. ಫಸ್ಟ್ ಏನು ತಗೋಬೇಕು ನೀವು, ಪ್ರೀಮಿಯಮ್ಸ್ ಅರ್ನ್ಡ್ ನೆಟ್ ನೋಟ್ ನಂಬರ್ 1 ಕೊಡ್ಬೇಕು. ನೆಕ್ಸ್ಟ್ ಏನ್ರಿಪ್ಪ, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ನೋಟ್ ನಂಬರ್ ಇಲ್ಲ. ನೆಕ್ಸ್ಟ್ ಅದರ್ ಇನ್ಕಮ್ ಟು ಬಿ ಸ್ಪೆಸಿಫೈಡ್ ನೋಟ್ ನಂಬರ್ ಇಲ್ಲ. ಟೋಟಲ್ ಮಾಡ್ರಿಪ್ಪ, ಟೋಟಲ್ ಎ ಅಂತ ಕೊಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ಲೇಮ್ಸ್ ಪೇಡ್ ಅಂತ ಬರಬೇಕು. ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಒಳಗೆ ರೆವೆನ್ಯೂ ಅಕೌಂಟ್ ಅಲ್ಲೇ ನೋಟ್ ನಂಬರ್ 2 ಏನು ಬರ್ಬೇಕ್ರಿಪ್ಪ, ನೋಟ್ ನಂಬರ್ 2 ಕ್ಲೇಮ್ಸ್ ಪೇಡ್ ನೆಟ್ ಬರ್ಬೇಕು. ಓಕೆ, ನೆಕ್ಸ್ಟ್ ಕಮಿಷನ್ ನೋಟ್ ನಂಬರ್ ಎಷ್ಟ್ರಿಪ್ಪ, 3. ನೋಟ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಇನ್ಶೂರೆನ್ಸ್ ಬಿಸ್ನೆಸ್ 4. ಲಾಸ್ಟ್ ಏನ್ರಿಪ್ಪ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಅದು ಎಲ್ಲ ಪ್ರೊವಿಷನ್ಸ್ ಇಲ್ಲಿ ತಗೋಬೇಕು ನೀವು. ಟೋಟಲ್ ಬಿ ಮಾಡ್ರಿ. ಇದು ಆದಮೇಲೆ ಸರ್ಪ್ಲಸ್ ಓ ಡೆಫಿಸಿಟ್, ಎ ಮೈನಸ್ ಬಿ, ಟೋಟಲ್ ಎ ಮೈನಸ್ ಟೋಟಲ್ ಬಿ. ಪಾಸಿಟಿವ್ ಅಂದರೆ ಪ್ರಾಫಿಟ್ ಮೀನ್ಸ್ ಸರ್ಪ್ಲಸ್, ನೆಗೆಟಿವ್ ಅಂದರೆ ಡೆಫಿಸಿಟ್ ಅಂದರೆ ಲಾಸ್. ನೆಕ್ಸ್ಟ್ ಅಪ್ರಾಪ್ರೇಷನ್ಸ್ ಏನ್ರಿಪ್ಪ, ಅಪ್ರಾಪ್ರೇಷನ್ಸ್ ಇಲ್ಲಿ ಏನ್ರಿಪ್ಪ, ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಅದರ್ ರಿಸರ್ವ್ಸ್ ಟು ಬಿ ಸ್ಪೆಸಿಫೈಡ್. ಆಮೇಲೆ ಲಾಸ್ಟ್ ಏನ್ರಿಪ್ಪ, ಬ್ಯಾಲೆನ್ಸ್ ಬೀಯಿಂಗ್ ಫಂಡ್ಸ್ ಫಾರ್ ಫ್ಯೂಚರ್ ಅಪ್ರಾಪ್ರೇಷನ್ಸ್. ಇದು ಫಂಡ್ಸ್ ಫಾರ್ ಫ್ಯೂಚರ್ ಅಪ್ರಾಪ್ರೇಷನ್ಸ್ ಎಲ್ಲಿ ತಗೋಬೇಕ್ರಿಪ್ಪ, ಬ್ಯಾಲೆನ್ಸ್ ಶೀಟಲ್ಲೇ. ಎಲ್ಲಿರಿಪ್ಪ, ಬ್ಯಾಲೆನ್ಸ್ ಶೀಟಲ್ಲೇ. ಬ್ಯಾಲೆನ್ಸ್ ಶೀಟ್ ಕೇಳಿದ್ರೆ ತಗೋಬೇಕು, ಇಲ್ಲಾಂದ್ರೆ ಇಲ್ಲ. ಸೇಮ್ ಮೈನಸ್ ಹೆಂಗೆ ಬರ್ತದೆ ನೋಡ್ರಿಪ್ಪ, ಅದು ಮಾಡ್ಬೇಕು. ಆಮೇಲೆ ಟೋಟಲ್ ಸಿ ಅಂತ ಬರೀಲಿ. ಇದು ಬರ್ತದಲ್ಲ ಅಮೌಂಟ್, ಅದು ಸೇಮ್ ಟು ಸೇಮ್ ಇಲ್ಲಿ ಬರೀಬೇಕು. ತಿಳಿದ್ರಿ, ಇದು ನಿಮ್ದು ರೆವೆನ್ಯೂ ಅಕೌಂಟ್. ತಿಳಿದ್ರಿ, ಓಕೆ. ಸೊ ನೆಕ್ಸ್ಟ್ ಈಗ ಇದು ಸ್ಕೆಡ್ಯೂಲ್ಸ್ ಇರಿಪ್ಪ. ಇದು ಏನ್ರಿ, ಸ್ಕೆಡ್ಯೂಲ್ಸ್ ಅಂದರೆ ನೋಟ್ಸ್. ಸ್ಕೆಡ್ಯೂಲ್ಸ್ ಫಾರ್ ರೆವೆನ್ಯೂ ಅಕೌಂಟ್ ನೋಟ್ ನಂಬರ್ 1 ಪ್ರೀಮಿಯಮ್ಸ್ ಅರ್ನ್ಡ್ ನೆಟ್. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಪ್ರೀಮಿಯಮ್ಸ್ ಅರ್ನ್ಡ್ ನೆಟ್ ನೋಟ್ ನಂಬರ್ 1 ಪ್ರೀಮಿಯಮ್ಸ್ ಅರ್ನ್ಡ್ ನೆಟ್. ಇಲ್ಲಿ ಹೆಂಗೆ ಮಾಡ್ಬೇಕು ನೋಡ್ರಿಪ್ಪ, ಫಸ್ಟ್ ಏನು ತಗೋಬೇಕು ನೀವು, ಪ್ರೀಮಿಯಮ್ ರಿಸೀವ್ಡ್ ಅಂತ ತಗೋಬೇಕು. ಅದ್ರಾಗ ಆ್ಯಡ್ ಮಾಡ್ಕೋಬೇಕು. ಇದು ಫಾರ್ಮಾಟ್ ಅನ್ಬಿಡ್ಕೋರಿ. ಇದು ಪ್ರೀಮಿಯಮ್ಸ್ ಅರ್ನ್ಡ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಒಳಗೆ ಇದು ಫಾರ್ಮಾಟ್ ಅನ್ಬಿಡ್ಕೋರಿಪ್ಪ. ಪ್ರೀಮಿಯಮ್ಸ್ ಅರ್ನ್ಡ್ ಫಸ್ಟ್ ಪ್ರೀಮಿಯಂ ರಿಸೀವ್ಡ್, ಅದರಾಗ ಏನು ಮಾಡ್ಬೇಕು, ಆ್ಯಡ್ ಮಾಡ್ಬೇಕ್ರಿಪ್ಪ. ಏನ್ರಿ, ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಎಕ್ಸೆಪ್ಟೆಡ್ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಲೆಸ್ ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ ಲೆಸ್ ಮಾಡ್ಕೋಬೇಕು. ನಿಮ್ಗೆ ಏನು ಸಿಗ್ತೈತಿರಪ್ಪ, ಪ್ರೀಮಿಯಂ ಫಾರ್ ದ ಇಯರ್ ಸಿಗ್ತೈತಿ ನಿಮ್ಗೆ. ಏನ್ರಿಪ್ಪ, ಪ್ರೀಮಿಯಂ ಫಾರ್ ದ ಇಯರ್ ನಿಮಗೆ ಸಿಗ್ತೈತಿರಿಪ್ಪ. ಆಮೇಲೆ ಏನು ಮಾಡ್ಬೇಕು, ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಟ್ ಬಿಗಿನಿಂಗ್. ಓಪನಿಂಗ್ ಡೇಟ್ ಐತಲ್ರಿ, ಓಪನಿಂಗ್ ಡೇಟ್ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಅಡಿಷ್ನಲ್ ರಿಸರ್ವ್ ಕೊಡ್ತಾರವರು, ಅದನ್ನ ಆ್ಯಡ್ ಮಾಡ್ಕೋಬೇಕು. ಕೊಟ್ಟಿಲ್ಲ ಅಂದರೆ ಡ್ಯಾಶ್. ಓಕೆ, ಸರಿ. ಆಮೇಲೆ ಒಂದು ಆ್ಯಡ್ ಮಾಡಿದ್ಮೇಲೆ ಒಂದು ಅಮೌಂಟ್ ಬರ್ತೈತ್ರಿಪ್ಪ, ಅದ್ರಾಗ ಏನ್ರಿಪ್ಪ, ಲೆಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಟ್ ದಿ ಎಂಡ್. ಇದು ಎಟ್ ದ ಬಿಗಿನಿಂಗ್, ಇದು ಎಟ್ ದಿ ಎಂಡ್. ಎಟ್ ಬಿಗಿನಿಂಗ್, ಎಟ್ ಎಂಡ್, ಎಟ್ ಎಂಡಿಂಗ್ ಅಂತ ಬರೀರಪ್ಪ ಬೇಕಂದ್ರೆ. ಅಲ್ಲೇ ಬಿಗಿನಿಂಗ್, ಇಲ್ಲೇ ಎಂಡಿಂಗ್. ಬಿಗಿನಿಂಗ್, ಇಲ್ಲೇ ಎಂಡಿಂಗ್. ತಡೀತ್ರಿ, ಎಂಡಿಂಗ್ ಡೇಟ್ ಯಾವುದ್ರಿಪ್ಪ, ಇದು ಎಂಡಿಂಗ್ ತಡೀರಿ, 31/3/2000 ನೋಡೋಣ್ರಿಪ್ಪ. ಅಲ್ಲೇ ಏನು ಕೊಡ್ತಾನೆ ನೋಡೋಣ್ರಿ. ಆಮೇಲೆ 2000 ಯಾವ್ದು ಕೊಡ್ತಾನೆ ನೋಡೋಣ್ರಿ ಇಲ್ಲ. ಇದು ಬಿಗಿನಿಂಗ್ ಆ್ಯಡ್ ಮಾಡ್ಕೋಬೇಕು, ಎಂಡಿಂಗ್ ಲೆಸ್ ಮಾಡ್ಕೋಬೇಕು. ಅವರು ಕೊಡ್ತಾರೆ ಪರ್ಸೆಂಟೇಜ್ ಎಷ್ಟು ತಗೋಬೇಕು ಎಷ್ಟಿಲ್ಲ ಅಂತ ಕೊಡ್ತಾರವರು, ಆಮೇಲೆ ನೋಡಬೇಕು. ಅಡಿಷ್ನಲ್ ರಿಸರ್ವ್ ಇಲ್ಲೇನು ತಗೋಬೇಕು. ತಡೀತ್ರಿ, ಇಲ್ಲಿ ಬಿಗಿನಿಂಗ್ ಅಡಿಷ್ನಲ್ ರಿಸರ್ವ್, ಎಂಡಿಂಗ್ ಅಡಿಷ್ನಲ್ ರಿಸರ್ವ್. ತಡೀತ್ರಿ, ಓಕೆ. ಆಮೇಲೆ ಟೋಟಲ್ ಮಾಡ್ರಿಪ್ಪ. ಇದು ಬರೀ ನೋಟ್ ನಂಬರ್ 1 ಪ್ರೀಮಿಯಂ ಬಗ್ಗೆ. ನೆಕ್ಸ್ಟ್ ಐತ್ರಿಪ್ಪ, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ನೋಡೋಣ್ರಿ. ಆಮೇಲೆ ಕ್ಲೇಮ್ಸ್ ಪೇಡ್ ಐತೆ ನೋಡ್ರಿ, ಇದನ್ನು ಭಾಳ ಇಂಪಾರ್ಟೆಂಟ್. ನೋಟ್ ನಂಬರ್ 2 ಕ್ಲೇಮ್ಸ್ ಪೇಡ್, ಇದನ್ನು ನೋಟ್ ಭಾಳ ಇಂಪಾರ್ಟೆಂಟ್. ಫಸ್ಟ್ ಏನು ತಗೋಬೇಕು, ಇಲ್ಲಿ ಕ್ಲೇಮ್ಸ್ ಪೇಡ್ ಅಂತ ತಗೋಬೇಕು. ಅದರಾಗ
ಈಗ ಮೆಡಿಕಲ್ ಎಕ್ಸ್ಪೆನ್ಸ್ ಮತ್ತು ಲೀಗಲ್ ಎಕ್ಸ್ಪೆನ್ಸ್ ರಿಲೇಟೆಡ್ ಇರ್ತೈತ್ರಿಪ್ಪ. ಅದು ಕ್ಲೇಮ್ಸ್ ಪೇಡ್ಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಮತ್ತು ಲೀಗಲ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಇರ್ತೈತ್ರಿಪ್ಪ. ಅದಕ್ಕೇನ್ರಿ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಏನ್ರಿಪ್ಪ ಲೆಸ್ ಎಸ್ಟಿಮೇಟೆಡ್ ಲಯಬಿಲಿಟಿ ಅಟ್ ಬಿಗಿನಿಂಗ್. ಬಿಗಿನಿಂಗ್ ಅಂದರೆ ಲೆಸ್ ಮಾಡ್ಕೋಬೇಕು ಇಲ್ಲಿ ಎಸ್ಟಿಮೇಟೆಡ್ ಲಯಬಿಲಿಟಿ. ಎಂಡಿಂಗ್ ಇತ್ತಂದ್ರೆ ಆ್ಯಡ್ ಮಾಡ್ಕೋಬೇಕು ಎಸ್ಟಿಮೇಟೆಡ್ ಲಯಬಿಲಿಟಿ. ಆಮೇಲೆ ಲೆಸ್ ರೀಇನ್ಶೂರೆನ್ಸ್ ರಿಕವರೀಸ್ ಏನು ರಿಕವರ್ ಮಾಡ್ತಿಲ್ರಿ ನೀವು, ಅದು ಲೆಸ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಕ್ಲೇಮ್ಸ್ ಇರ್ತೈತ್ರಿಪ್ಪ. ಆಮೇಲೆ ಕಮಿಷನ್ ಬಗ್ಗೆ ನೋಡ್ರಿಪ್ಪ. ಇಲ್ಲಿ ನೋಟ್ ನಂಬರ್ 3 ಕಮಿಷನ್ ಬಗ್ಗೆ ಹೆಂಗೆ ಕೊಡ್ತಾರೆ. ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ ತಗೋಬೇಕು. ಆ್ಯಡ್ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಎಕ್ಸೆಪ್ಟೆಡ್ ಐತಲ್ರಿಪ್ಪ, ಅದು ಆ್ಯಡ್ ಮಾಡ್ಕೋಬೇಕು. ಸೀಡೆಡ್ ಅಂದರೆ ಲೆಸ್ ಮಾಡ್ಕೋಬೇಕು. ಎಕ್ಸೆಪ್ಟೆಡ್ ಅಂದರೆ ಆ್ಯಡ್ ಮಾಡ್ಕೋಬೇಕು. ಸೀಡೆಡ್ ಅಂದರೆ ಲೆಸ್ ಮಾಡ್ಕೋಬೇಕು. ಹೇಳ್ತೀರಿ ಇದು ಕಮಿಷನ್ ಬಗ್ಗೆ. ಆಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಐತರಿಪ್ಪ. ನೋಡೋಣ್ರಿ ಬರ್ರಿಪ್ಪ ಕ್ವಶನ್ ಜನರಲ್ ಇಶ್ಯೂಸ್ ಬರ್ರಿ. ಇಲ್ಲಿ ಪ್ರಿಪೇರ್ ಅ ರೆವೆನ್ಯೂ ಅಕೌಂಟ್. ಯಾವ ಅಕೌಂಟ್ ರೆಡಿ ಮಾಡ್ಬೇಕಂತೀರಿಪ್ಪ. ಓನ್ಲಿ ರೆವೆನ್ಯೂ ಅಕೌಂಟ್ ಫಾರ್ ಫೈರ್ ಬಿಸ್ನೆಸ್. ಫೈರ್ ಬಿಸ್ನೆಸ್ ಅಂದರೆ ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್. ಓಕೆ ಫ್ರಾಮ್ ಇದು ಜನರಲ್ ಇನ್ಶೂರೆನ್ಸ್. ಇದ್ರದ್ದು ಏನ್ರಿ ಜನರಲ್ ಇನ್ಶೂರೆನ್ಸ್. ಬರೀ ಲೈಫ್ ಕೊಟ್ಟಿದ್ರೆ ಲೈಫ್ ಇನ್ಶೂರೆನ್ಸ್ ಕಂಪನೀಸ್. ಬಟ್ ಫೈರ್ ಮರೈನ್ ಅದು ಎಲ್ಲ ಕೊಟ್ಟಿದ್ದಂದ್ರೆ ಏನ್ರಿಪ್ಪ ಇದು ಮೋಟರ್ ವೆಹಿಕಲ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್ ಅದು ಎಲ್ಲ ಏನ್ರಿಪ್ಪ ಇದು ಜನರಲ್ ಇನ್ಶೂರೆನ್ಸ್. ಲೈಫ್ ಅಂತ ಕೊಟ್ಟಿದ್ರೆ ಲೈಫ್ ಇನ್ಶೂರೆನ್ಸ್. ಅದು ಬೇರೆ ಫೈರ್ ಮರೈನ್ ಮೋಟರ್ ವೆಹಿಕಲ್ ಅದು ಎಲ್ಲ ಕೊಟ್ಟಿದ್ರೆ ಏನ್ರಿಪ್ಪ ಜನರಲ್ ಇನ್ಶೂರೆನ್ಸ್. ಅದು ಇದು ಏನ್ರಿಪ್ಪ ಇದು ಫೈರ್ ಇನ್ಶೂರೆನ್ಸ್ ಅಂದ್ರೆ ಏನ್ರಿಪ್ಪ ಜನರಲ್ ಇನ್ಶೂರೆನ್ಸ್. ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಫಾರ್ ದ ಇಯರ್ ಅಂದರೆ 31st March 2017 ಐತಿರಲಿ. ನಮ್ಗೆ ಸಂಬಂಧ ಇಲ್ಲ. ನಾ ಏನು ಮಾಡ್ತೀನಿ ರೀ 24 ಅಂತ ಬರಿತೀನಿ ರೀ. ಇಲ್ಲ ಬಿಡ್ರಿಪ್ಪ 17 ಅಂತ ಮಾಡ್ತೀನಿ ತಡೀರಿಪ್ಪ. 17 ಅಂತ ಇಲ್ಲಿ 17 ಅಂತ ಮಾಡ್ತೀನಿ ರೀಪ್ಪ. 17 ಓಕೆ ಬರ್ರಿ. ಫಸ್ಟ್ ಐಟಮ್ ಏನ್ರಿಪ್ಪ ಇದು. ಫಸ್ಟ್ ಐಟಮ್ ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಆಸ್ ಆನ್ 1/4/2017. ಇದು ಯಾವ ಡೇಟ್ ರೀಪ. ಅದು ಓಪನಿಂಗ್ ಡೇಟ್. ಇದು ಏನಿದು ಓಪನಿಂಗ್ ಡೇಟ್. ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಸ್ ಆನ್ 1/4 ಓಪನಿಂಗ್ ಎಟ್ ದಿ ರೇಟ್ ಆಫ್ 50%. ಅಮೌಂಟ್ ಎಷ್ಟು ಇದು 1,80,000. ಇದು ಅನ್ಎಕ್ಸ್ಪೈರ್ಡ್ ರಿಸ್ಕ್ ಓಪನಿಂಗ್ ಡೇಟ್ ಎಲ್ಲಿದ್ರಿಪ್ಪ. ಇದು ಅನ್ಎಕ್ಸ್ಪೈರ್ಡ್ ರಿಸ್ಕ್ ಓಪನಿಂಗ್ ಡೇಟ್. ಅನ್ಎಕ್ಸ್ಪೈರ್ಡ್ ರಿಸ್ಕ್ ಓಪನಿಂಗ್ ಡೇಟ್ ಇಲ್ಲೈತೆ ನೋಡ್ರಿಪ್ಪ. ಇಲ್ಲೇ ರಿಸರ್ವ್ ಪ್ರೀಮಿಯಮ್ಸ್ ಅರ್ನ್ಡ್ ಒಳಗೆ ಏನ್ರಿ ಪ್ರೀಮಿಯಮ್ಸ್ ಅರ್ನ್ಡ್ ನೆಟ್ ಒಳಗೆ ಇಲ್ಲೈತೆ ನೋಡ್ರಿಪ್ಪ. ಇಲ್ಲೇ ಆ್ಯಡ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಟ್ ಬಿಗಿನಿಂಗ್. ಬಿಗಿನಿಂಗ್ ಡೇಟ್ ಏನ್ರಿಪ್ಪ ಇದು 1/4/2017 ಐತಲ್ರಿ. ಇಲ್ಲೇ 1/4/2017 ಅಂತ ಐತಲ್ಲೇ ನೋಡ್ರಿಲ್ಲೇ 1/4/2017 ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಟ್ ಬಿಗಿನಿಂಗ್ 1/4 ಕೊಟ್ರಲ್ರಿ 1/4/2017 ಅಂತದ್ದು ಏನ್ರಿ ಓಪನಿಂಗ್ ರಿಸರ್ವ್. ಅಮೌಂಟ್ ತೊಗೋಬೇಕು ನಾವು. ಅಮೌಂಟ್ ಎಷ್ಟು ರೂಪಾಯಿದು 1,80,000. ಅಮೌಂಟ್ ಎಷ್ಟು ರೂಪಾಯಿದು 1,80,000 ಆಯ್ತು ನೋಡಲಿ 1,80,000 ತಿಳಿತ್ರಿ. ಓಕೆ ಆಮೇಲೆ ಅಡಿಷ್ನಲ್ ರಿಸರ್ವ್ ಎಲ್ಲಿ ಕೊಟ್ಟಾನ್ರಿ ಪರೋ ಅಡಿಷ್ನಲ್ ರಿಸರ್ವ್. ಆಮೇಲೆ ನೋಡೋಣ್ರಿ. ಈಗ ಬೇಡ ಇದು ಸಿಗ್ತೀರಿ ನಿಮಗೆ. ಇದು 5% ಆಮೇಲೆ ತೊಗೋಬೇಕು. ಈಗ ಬೇಡ ಡೈರೆಕ್ಟ್ ಅಮೌಂಟ್ ತೊಗೋರಿ ನೀವು. ಇಲ್ಲೇ ಆ್ಯಡ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಟ್ ಬಿಗಿನಿಂಗ್ ಅಂತ ತೊಗೋರಿ 1/4/2017. ಅಮೌಂಟ್ ಎಷ್ಟು ಕೊಟ್ಟಾರಿ ಪರು 1,80,000 ತೊಗೋರಿ ನೀವು ತಡಿತೀರಿ. ಓಕೆ ಸರಿ. ಆಮೇಲೆ ಏನ್ರಿಪ್ಪ ಇದು ಇಲ್ಲಿ ಅದು ಆದ್ಮೇಲೆ ಏನು ಕೊಟ್ಟಾರಿ ಪರು ಅಡಿಷ್ನಲ್ ರಿಸರ್ವ್ ₹36,000. ಅಡಿಷ್ನಲ್ ರಿಸರ್ವ್ ಎಷ್ಟಿದ್ದು 36,000. ಅದು ಏನು ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಅಡಿಷ್ನಲ್ ರಿಸರ್ವ್ ಎಷ್ಟಿದ್ದು 36,000. ಓಕೆ ಸರಿ. ನೆಕ್ಸ್ಟ್ ಬರ್ರಿಪ್ಪ ಎಸ್ಟಿಮೇಟೆಡ್ ಲಯಬಿಲಿಟಿ ಫಾರ್ ದ ಕ್ಲೇಮ್ಸ್ ಇಂಟಿಮೇಟೆಡ್. ಎಸ್ಟಿಮೇಟೆಡ್ ಲಯಬಿಲಿಟಿ ಇದು ಇಂಟ್ರೊಡ್ಯೂಸ್ ಆನ್ 1/4/2016 ಎಷ್ಟಿದ್ದು 31,000. ಆಮೇಲೆ ಆನ್ 31/3/2017 ಇದು ಏನಿದ್ದು 42,000 ಬರ್ರಿಲ್ಲ. ಎಸ್ಟಿಮೇಟೆಡ್ ಲಯಬಿಲಿಟಿ ಅಂತ ಎಲ್ಲೇ ತಗೋಬೇಕು ನೀವು. ಎಸ್ಟಿಮೇಟೆಡ್ ಲಯಬಿಲಿಟಿ ಇಲ್ಲೈತೆ ನೋಡ್ರಿಪ್ಪ ಅಲ್ಲೇ. ಎಸ್ಟಿಮೇಟೆಡ್ ಲಯಬಿಲಿಟಿ ಅಟ್ ಬಿಗಿನಿಂಗ್, ಎಸ್ಟಿಮೇಟೆಡ್ ಲಯಬಿಲಿಟಿ ಅಟ್ ಎಂಡ್. ಎಂಡ್ ಮತ್ತು ಓಪನಿಂಗ್ ಯಾವುದ್ರಿಪ್ಪ ಅಂತ ನೋಡೋಣ್ರಿ. ಎಂಡ್ ಮತ್ತು ಓಪನಿಂಗ್ ನೋಡ್ರಿಲ್ಲ. ಎಸ್ಟಿಮೇಟೆಡ್ ಲಯಬಿಲಿಟಿ ಫಾರ್ ದ ಕ್ಲೇಮ್ಸ್ ಇಂಟಿಮೇಟೆಡ್ ಆನ್ 1/4/2016. ಇದು 1/4/2016 ಅಂದ್ರೆ ಏನ್ರಿಪ್ಪ ಅದು ಓಪನಿಂಗ್ ಎಸ್ಟಿಮೇಟೆಡ್ ಲಯಬಿಲಿಟಿ ಎಷ್ಟಿದ್ದು 31,000. ಓಪನಿಂಗ್ ಎಸ್ಟಿಮೇಟೆಡ್ ಲಯಬಿಲಿಟಿ ಎಲ್ಲಿದ್ರಿಪ್ಪ ಅದು ಓಪನಿಂಗ್ ಎಸ್ಟಿಮೇಟೆಡ್ ಲಯಬಿಲಿಟಿ ಇಲ್ಲೈತೆ ನೋಡಿಲ್ಲ. ಲೆಸ್ ಓಪನಿಂಗ್ ನೋಡಿ ಕ್ಲೇಮ್ಸ್ ಪೇಡ್ ಒಳಗೆ ಲೆಸ್ ಎಸ್ಟಿಮೇಟೆಡ್ ಲಯಬಿಲಿಟಿ ಬಿಗಿನಿಂಗ್ ಅಂದ್ರೆ ಏನ್ರಿಪ್ಪ ಓಪನಿಂಗ್ ಡೇಟ್ ಏನ್ರಿಪ್ಪ ಅದು ಓಪನಿಂಗ್ ಡೇಟ್ 1/4/2017
2016 1/4/2016 ಓಪನಿಂಗ್ ಎಷ್ಟ್ರಿಪ್ಪ ಅದು 31,000 ಎಷ್ಟಿದು 31,000 ನೋಡ್ರಲ್ಲಿ ಐತಲ್ರಿ 31,000 ಅಂತ ಹಾಂ ಎಸ್ಟಿಮೇಟೆಡ್ ಲಯಬಿಲಿಟಿ ಆನ್ 31/3/2017 42,000 ಇದು ಏನಿದು ಎಂಡಿಂಗ್ ಎಸ್ಟಿಮೇಟೆಡ್ ಲಯಬಿಲಿಟಿ ಎಂಡಿಂಗ್ 31/3/17 42,000 ತಗೋರಿಪ್ಪ ಅದು ಎಸ್ಟಿಮೇಟೆಡ್ ಲಯಬಿಲಿಟಿ ಎಟ್ ಎಂಡಿಂಗ್ at the ending ಡೇಟ್ ಏನ್ರಿಪ್ಪ ಅದು 31/3/2017 ಓಪನಿಂಗ್ ಲೆಸ್ ಮಾಡ್ಕೋರಿ ಎಂಡಿಂಗ್ ಆ್ಯಡ್ ಮಾಡ್ಕೋರಿ ಎಷ್ಟಿದು 42,000 ಬಂತಲ್ಲ ಓಕೆ ಸರಿ ಎಲ್ಲರಿಪ್ಪ ಅದು ಕ್ಲೇಮ್ಸ್ ಪೇಡ್ ಒಳಗೆ ತೊಗೋಬೇಕಿದು ನೆಕ್ಸ್ಟ್ ಬರ್ರಿಪ್ಪ ಏನೈತಿ ನೆಕ್ಸ್ಟ್ ನೋಡ್ರಿ ಕ್ಲೇಮ್ಸ್ ಪೇಡ್ rupees 3,65,000 ಇದು ಕ್ಲೇಮ್ಸ್ ಪೇಡ್ ನೋಟ್ ನಂಬರ್ 2 ಅಲ್ಲ ಅದು ಕ್ಲೇಮ್ಸ್ ಪೇಡ್ ನೋಡಿದ್ರಲ್ಲ ಕ್ಲೇಮ್ಸ್ ಪೇಡ್ ಎಷ್ಟಿದು ಕ್ಲೇಮ್ಸ್ ಪೇಡ್ ನಿಮ್ದು 3,65,000 ಕರೆಕ್ಟಾ ಹಾಂ ಸರಿ ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ನಾನು ನಿಮ್ಗೆ ಹೇಳಿದಿರಿಪ್ಪ ಲೀಗಲ್ ಎಕ್ಸ್ಪೆನ್ಸ್ ಮತ್ತು ಮೆಡಿಕಲ್ ಎಕ್ಸ್ಪೆನ್ಸ್ ಕ್ಲೇಮ್ಸ್ ಪೇಡ್ಗೆ ಸಂಬಂಧ ಐತಿರಿಪ್ಪ ಅಂತ ಎಲ್ಲಿ ಕ್ಲೇಮ್ಸ್ ಪೇಡ್ಗೆ ಸಂಬಂಧ ಐತ್ರಿ ಲೀಗಲ್ ಎಕ್ಸ್ಪೆನ್ಸ್ ಮತ್ತು ಮೆಡಿಕಲ್ ಎಕ್ಸ್ಪೆನ್ಸ್ ನೋಡ್ರಿ ಲೀಗಲ್ ಎಕ್ಸ್ಪೆನ್ಸಸ್ ₹6,000 ಮತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ₹4,000 ರಿಲೇಟೆಡ್ ಟು ಕ್ಲೇಮ್ಸ್ ಐತ್ರಿಪ್ಪ ಅದಕ್ಕೆ ಮೆಡಿಕಲ್ ಎಕ್ಸ್ಪೆನ್ಸ್ ಮತ್ತು ಇದು ಏನ್ರಿ ಲೀಗಲ್ ಎಕ್ಸ್ಪೆನ್ಸ್ ತೊಗೋರಿಪ್ಪ ಲೀಗಲ್ ಎಕ್ಸ್ಪೆನ್ಸ್ 6,000 ಮೆಡಿಕಲ್ ಎಕ್ಸ್ಪೆನ್ಸ್ 4,000 ಅದು ರಿಲೇಟೆಡ್ ಐತ್ರಿಪ್ಪ ಅದು ಕ್ಲೇಮ್ಸ್ ಪೇಡ್ಗೆ ಅದಕ್ಕೆ ತೊಗೋಬೇಕು ಅದಕ್ಕೆ ಆ್ಯಡ್ ಮಾಡ್ಬೇಕು ಆ್ಯಡ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಮತ್ತು ಇದು ಲೀಗಲ್ ಎಕ್ಸ್ಪೆನ್ಸಸ್ ಎಷ್ಟಿದು 4,000 ಮತ್ತು 6,000 ಬೇಕಂದ್ರೆ ಇಲ್ಲೇ ತಗೋರಿ ಇಲ್ಲಾಂದ್ರೆ ಇಲ್ಲಿ ತಗೋರಿಪ್ಪ ಆಪರೇಟಿಂಗ್ ಎಕ್ಸ್ಪೆನ್ಸ್ ಹೊರಗೆ ತಗೋರಿ ಇದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಹೊರಗೆ ತಗೋರಿ ಇಲ್ಲಾಂದ್ರೆ ಇಲ್ಲೇ ತಗೋರಿಪ್ಪ ಆ್ಯಡ್ ಬಟ್ ಅದು ಮೆಡಿಕಲ್ ಮತ್ತು ಲೀಗಲ್ ಕ್ಲೇಮ್ಸ್ ಪೇಡ್ಗೆ ಸಂಬಂಧ ಐತ್ರಿಪ್ಪ ಅದಕ್ಕೆ ಅದು ಆ್ಯಡ್ ಮಾಡ್ಕೋಬೇಕು ತಿಳಿತ್ರಿ ಎಷ್ಟು ಬಂತಪ್ಪ 3,65,000 ಪ್ಲಸ್ 4,000 ಪ್ಲಸ್ 6,000 ಎಷ್ಟು 3,75,000 ಓಕೆ ನೆಕ್ಸ್ಟ್ ಏನ್ರಿಪ್ಪ ಕ್ಲೇಮ್ಸ್ ಪೇಡ್ ಲೀಗಲ್ ಎಕ್ಸ್ಪೆನ್ಸ್ ಮುಗಿತ್ರಿ ಆಮೇಲೆ ರೀ ಇನ್ಶೂರೆನ್ಸ್ ರಿಕವರೀಸ್ ₹32,000 ನಾನು ನಿಮ್ಗೆ ಹೇಳಿದ್ರಿಪ್ಪ ರೀ ಇನ್ಶೂರೆನ್ಸ್ ರಿಕವರೀಸ್ 32,000 ಏನು ಮಾಡ್ಬೇಕ್ರಿಪ್ಪ ಅದು ರೀ ಇನ್ಶೂರೆನ್ಸ್ ರಿಕವರೀಸ್ ಎಲ್ಲಿತ್ರಿ ಇದು ಇಲ್ಲೈತೆ ನೋಡ್ರಿಪ್ಪ ನೋಟ್ ನಂಬರ್ 2 ಒಳಗೆ ಕ್ಲೇಮ್ಸ್ ಪೇಡ್ ಇಲ್ಲೇ ಲೆಸ್ ರೀ ಇನ್ಶೂರೆನ್ಸ್ ರಿಕವರೀಸ್ ಎಷ್ಟಿರಿಪ್ಪ ಅದು 32,000 ಇಲ್ಲಿ ಲೆಸ್ ಮಾಡ್ಕೋಬೇಕ್ರಿಪ್ಪ ರೀ ಇನ್ಶೂರೆನ್ಸ್ ರಿಕವರೀಸ್ ಲೆಸ್ ಮಾಡ್ಕೋಬೇಕು 30,000 ಕ್ಲೇಮ್ಸ್ ಪೇಡ್ ಒಳಗೆ ನೋಟ್ ನಂಬರ್ 2 ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅಂದ್ರೆ ಆ್ಯಕ್ಚುಲಿ ಏನ್ರಿಪ್ಪ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿದು ₹800 ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ನು ಆ್ಯಕ್ಚುಲಿ ಇಲ್ಲಿ ತಗೋಬೇಕು ರೆವೆನ್ಯೂ ಅಕೌಂಟ್ ಒಳಗೆ ಐತೆ ನೋಡಿಲ್ಲ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿಪ್ಪ ಅದು ₹800 ಡ್ಯಾಡ್ ತಗೋರಿಲ್ಲ ₹800 ಡ್ಯಾಡ್ ತಗೋರಿಪ್ಪ $800 ಅಂತ ನೋಟ್ ಮಾಡಕ್ಕೆ ಹೋಗ್ಬೇಡ್ರಿ ಡೈರೆಕ್ಟ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟಿದ್ದು ₹800 ತಿಳಿತ್ರಿ ಸರಿ ನೆಕ್ಸ್ಟ್ ಪ್ರೀಮಿಯಮ್ಸ್ ರಿಸೀವ್ಡ್ ₹4,86,000 ಇದು ಪ್ರೀಮಿಯಮ್ಸ್ ರಿಸೀವ್ಡ್ ನೋಟ್ ನಂಬರ್ 1 4,86,000 ನೋಟ್ ನಂಬರ್ 1 ಪ್ರೀಮಿಯಮ್ಸ್ ಅರ್ನ್ಡ್ ನೆಟ್ ಇಲ್ಲೇ ಪ್ರೀಮಿಯಮ್ಸ್ ರಿಸೀವ್ಡ್ ಎಷ್ಟಿಪ್ಪ ಅದು 4,86,000 ನೆಕ್ಸ್ಟ್ ಬರ್ರಿ ನೆಕ್ಸ್ಟ್ ಪ್ರೀಮಿಯಮ್ಸ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಐತ್ರಿ ಆ್ಯಡ್ ಮಾಡ್ಕೋಬೇಕು ಸೀಡೆಡ್ ಲೆಸ್ ಮಾಡ್ಕೋಬೇಕು ಪ್ರೀಮಿಯಮ್ಸ್ ರೀಪ ಇದು ಏನ್ರಿ ಪ್ರೀಮಿಯಮ್ಸ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ 32,000 ತಗೋರಿಪ್ಪ ಆ್ಯಡ್ ಪ್ರೀಮಿಯಮ್ಸ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ 32,000 4,86,000 ಪ್ಲಸ್ 32,000 5,18,000 ಓಕೆ ನೆಕ್ಸ್ಟ್ ಪ್ರೀಮಿಯಮ್ಸ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ ಎಷ್ಟಿದು 43,000 ಸೀಡೆಡ್ ಲೆಸ್ ಮಾಡ್ಕೋಬೇಕು ಲೆಸ್ ಪ್ರೀಮಿಯಮ್ಸ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ 43,000 ಲೆಸ್ ಮಾಡ್ಕೋಬೇಕು 5,18,000 ಮೈನಸ್ 43,000 4,75,000 ಇದು ನಿಮ್ದು ಏನ್ರಿಪ್ಪ ಪ್ರೀಮಿಯಮ್ ಫಾರ್ ದ ಇಯರ್ ತಿಳಿದ್ರಿ ಓಕೆ ನೆಕ್ಸ್ಟ್ ಏನ್ರಿ ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ ₹48,600 ಇದು ಕಮಿಷನ್ ಇದ್ದು ನೋಟ್ ನಂಬರ್ 3 ಅಲ್ಲ ಇದು ಕಮಿಷನ್ ಇಲ್ಲ ನೋಡ್ರಿಪ್ಪ ಕಮಿಷನ್ ನೋಟ್ ನಂಬರ್ 3 ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟಿದ್ದು 48,600 ನೆಕ್ಸ್ಟ್ ಏನ್ರಿಪ್ಪ ಕಮಿಷನ್ ಆನ್ ಆಯ್ತು ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಐತ್ರಿಪ್ಪ ಅಕ್ಸೆಪ್ಟೆಡ್ ಆ್ಯಡ್ ಮಾಡ್ಕೋಬೇಕು ಸೀಡೆಡ್ ಲೆಸ್ ಮಾಡ್ಕೋಬೇಕು ಕಮಿಷನ್ ಅನ್ನೋದು ಕಮಿಷನ್ ಎಷ್ಟಿದ್ದು 1,600 ಕಮಿಷನ್ ನೋಟ್ ನಂಬರ್ 3 ಆ್ಯಡ್ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ 1,600 48,600 ಪ್ಲಸ್ 1,600 ಎಷ್ಟಿಪ್ಪ 50,200 ನೆಕ್ಸ್ಟ್ ಮತ್ತು ಕಮಿಷನ್ ಬಗ್ಗೆ ಐತಿ ಐತಿ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್ ಲೆಸ್ ಮಾಡ್ಕೋಬೇಕು ಎಷ್ಟಿದ್ದು 2,150 ಕಮಿಷನ್ ಇದು ಕಮಿಷನ್ ಇಲ್ಲ ಐತ್ರಿಪ್ಪ ಕಮಿಷನ್
ಲೆಸ್ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ 2150. 50,200 ಮೈನಸ್ 2150 48,050. ಇದೇನ್ರಿಪ್ಪ ನಿಮ್ದು ಟೋಟಲ್. ನೆಕ್ಸ್ಟ್ ಬರ್ರಿಪ್ಪ, ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ರುಪೀಸ್ 90,000. ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ರಿಪ್ಪ, ಇದು ನೋಟ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ತಗೋರಿಪ್ಪ. ನೋಟ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ 90,000 ತಿಳಿದ್ರಿ. ಸರಿ, ನೆಕ್ಸ್ಟ್ ಲಾಸ್ಟ್ ಐಟಮ್ ಏನ್ರಿಪ್ಪ, ಅದು ಇಂಟ್ರೆಸ್ಟ್ ಡಿವಿಡೆಂಡ್ಸ್ ಆ್ಯಂಡ್ ರೆಂಟ್ಸ್ ರುಪೀಸ್ 24,000. ಇದು ಏನ್ರಿದು ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್, ಇದು ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್. ಇದು 24,000 ಐತೆ ನೋಡ್ರಿಪ್ಪ. ಇಲ್ಲೇ ನೋಡಿ, ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್. ನೋಟ್ ನಂಬರ್ ಇಲ್ಲ, ಬಟ್ ಹೆಡಿಂಗ್ ಬರಿಬೇಕು ನೀವು. ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್ ಐತಿಲ್ಲ ರೀ. ಇಂಟ್ರೆಸ್ಟ್ ಡಿವಿಡೆಂಡ್ಸ್ ಆ್ಯಂಡ್ ರೆಂಟ್ ರೆಸಿಡೇಷನ್ ಇದು 24,000. ನೆಕ್ಸ್ಟ್ ಐಟಮ್ ನೋಡ್ರಿಪ್ಪ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಇದು ಏನ್ರಿ ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್. ಇದು 3,000 ರುಪೀಸ್ ಐತೆ ನೋಡ್ರಿಪ್ಪ. ಇಲ್ಲೇ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಇಲ್ಲಾಂದ್ರೆ ಪ್ರಾಫಿಟ್ ಫ್ರಾಮ್ ಇನ್ವೆಸ್ಟ್ಮೆಂಟ್ ಎಷ್ಟಿಪ್ಪ, ಅದು 3,000 ರುಪೀಸ್ ಆಯ್ತಲ್ಲ. ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಬರಿಬೇಕದು. ಮುಗಿತೀರಿ, ಎಲ್ಲ ಕ್ವಶನ್ ಮುಗಿತೀರಿಪ್ಪ. ಇದು ಒಂದು ಬಾಕಿ ಐತಿ, ಪೂರ ಕ್ವಶನ್ ಮುಗಿತಲ್ಲ. ಇದು ಬರ್ರಿ, ಕ್ವಶನ್ ಮುಗಿದ ಮೇಲೆ ಇಲ್ಲಿ ಬರ್ರಿ. ಏನಿತ್ರಿಪ್ಪ ಇಲ್ಲಿ, ಕ್ರಿಯೇಟ್ ರಿಸರ್ವ್ ಆನ್ 31/3/2017 ಟು ದ ಸೇಮ್ ಎಕ್ಸ್ಟೆಂಟ್ ಆಸ್ ಆನ್ 1/4/2016. 1/4/2016 ಬರ್ರಿಪ್ಪ. ಅಲ್ಲಿ 1/4/2016 ಎಲ್ಲಿ ಕೊಟ್ಟಾರಿ? ಹಾಂ, ಇಲ್ಲಿ ಏನು ಕೊಟ್ಟಾರಿ ಲಾಸ್ಟ್ ಸೆಂಟೆನ್ಸ್? ಇಲ್ಲೇ ಕ್ರಿಯೇಟ್ ರಿಸರ್ವ್ ಆನ್ 31/3/2017 ಅಂದರೆ ಎಂಡಿಂಗ್ ಡೇಟ್. ಇದು ಓಪನಿಂಗ್ ಅಲ್ಲ, ಇದು ಇಲ್ಲಿ ನೋಡ್ರಿ. ಕ್ರಿಯೇಟ್ ರಿಸರ್ವ್ ಆನ್ 31/3/2017 ಅಂದರೆ ಕ್ಲೋಸಿಂಗ್ ರಿಸರ್ವ್. ಇದು ಏನ್ರಿ ಕ್ಲೋಸಿಂಗ್ ರಿಸರ್ವ್ ಟು ದ ಸೇಮ್ ಎಕ್ಸ್ಟೆಂಟ್ ಆಸ್ ಆನ್ 1/4/16. 1/4/16 ಏನ್ರಿಪ್ಪ ಓಪನಿಂಗ್. ಈಗ ಕ್ಲೋಸಿಂಗ್ ರಿಸರ್ವ್ ನಾವು ಮಾಡ್ಬೇಕಂತ್ರಿ. ಕ್ಲೋಸಿಂಗ್ ರಿಸರ್ವ್ ಇಲ್ಲಿ ನೋಡ್ರಿಪ್ಪ, ಪ್ರೀಮಿಯಮ್ಸ್ ಅರ್ನ್ಡ್ ಒಳಗೆ ನೋಟ್ ನಂಬರ್ 1 ಒಳಗೆ ಪ್ರೀಮಿಯಮ್ಸ್ ಅರ್ನ್ಡ್ ಇಲ್ಲಿ ನೋಡ್ರಿಪ್ಪ. ಇಲ್ಲಿ ಆ್ಯಡ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಟ್ ಬಿಗಿನಿಂಗ್ 1/4/17. 1/4/17 ಅಲ್ಲ, ಇದು 1/4/17 ಐತಿ. ಏನೈತಿ ಇಲ್ಲಿ? ಆ್ಯಕ್ಚುಲಿ 1/4/17 ಬರಂಗಿಲ್ಲ. ಇಲ್ಲಿ 1/4/16 ಬರ್ಬೇಕ್ರಿಪ್ಪ. ಇಲ್ಲಿ ಏನ್ರಿ ಆ್ಯಕ್ಚುಲಿ 1/4/17 ಅಲ್ಲ, ಇದು 1/4/16 ರೀಪ. ಅದು 1/4/16 ತಗೋರಿಪ್ಪ. ಅಲ್ಲಿ 1/4/16 1/4/2016 ಅದು. ಓಕೆ, 1,80,000. ಈಗ 31/3/2017 ಮಾಡ್ಬೇಕಂತ್ರಿ. ಇದು ಓಪನಿಂಗ್ ಐತಲ್ರಿ, ಬಿಗಿನಿಂಗ್ ಆ್ಯಡ್ ಮಾಡ್ಕೋಬೇಕು. ಈಗ ಎಂಡಿಂಗ್ 31/3/2017 ರಿಸ್ಕ್ ಅದು ಲೆಸ್ ಮಾಡ್ಕೋಬೇಕು. ಬರ್ರಿ ಇಲ್ಲಿ, ಲೆಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಟ್ ಎಂಡಿಂಗ್ 31/3/2017. 31/3/2017 ನೋಡ್ರಿಪ್ಪ. 30 ಬಿಗಿನಿಂಗ್ ಆ್ಯಡ್ ಮಾಡ್ರಿಪ್ಪ, ಎಂಡಿಂಗ್ ಲೆಸ್ ಮಾಡ್ರಿಪ್ಪ. 31/3/2017. ಹಾಂ, ಅದು ಅರ್ಥ. ಕ್ರಿಯೇಟ್ ರಿಸರ್ವ್ ಆನ್ 31/3/17 ಟು ದ ಸೇಮ್ ಎಕ್ಸ್ಟೆಂಟ್. ಕ್ಲೋಸ್ ಇದು 1/4ಗೆ ಮಾಡಿದಲ್ರಿ ನೀವು. 1/4ಗೆ ರಿಸರ್ವ್ ಹೆಂಗೆ ಮಾಡಿದ್ರಿಪ್ಪ? ಇಲ್ಲಿ ಸೇಮ್ ಟು ಸೇಮ್ ಕ್ಲೋಸಿಂಗ್ ರಿಸರ್ವ್ ಮಾಡ್ಬೇಕಂದ್ರಿಪ್ಪ. ಈಗ ಏನ್ರಿ ಕ್ಲೋಸಿಂಗ್ ರಿಸರ್ವ್ ಮಾಡ್ಬೇಕಂತ್ರಿ 31/3/17ಗೆ. ತಿಳಿತ್ರಿ? ಹಾಂ, ಈಗ ಎಷ್ಟು ರಿಸರ್ವ್ ತಗೋಬೇಕು, ಎಷ್ಟು ಬೇಡ ಅಂತ ನೋಡ್ರಿಪ್ಪ. ಇಲ್ಲಿ ಐತೆ ನೋಡ್ರಿ, ಮೇಲೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಸ್ ಆನ್ 1/4/16 ಆಯಿತು. 1/4/2016 ಇದು ಬರ್ಬೇಕು. ಅಟ್ ದ ರೇಟ್ ಆಫ್ 50%. ಓಪನಿಂಗ್ ರಿಸರ್ವ್ ಇದು ಏನ್ರಿ ಓಪನಿಂಗ್ 1/4/16 ಓಪನಿಂಗ್ ಎಷ್ಟಿದು 1,80,000. ಓಪನಿಂಗ್ ರಿಸರ್ವ್ ಇಲ್ಲಿ ಓಪನಿಂಗ್ ರಿಸರ್ವ್ 1/4/16 1,80,000 ಈಗ ಪರ್ಸೆಂಟ್ ಇಲ್ಲಿ ತಗೋಬೇಕದು, ಕ್ಲೋಸಿಂಗ್ ತಗೋಬೇಕದು. ಪರ್ಸೆಂಟ್ ಎಷ್ಟಿದೆ ಅದು? ಆಟ್ ದಿ ರೇಟ್ ಆಫ್ 50%. 50% ನೀವು ಇಲ್ಲಿ ತಗೋಬೇಕ್ರಿಪ್ಪ. ಇಲ್ಲಿ ಕ್ಲೋಸಿಂಗ್ ರಿಸರ್ವ್ಗೆ ತಗೋಬೇಕು. 50% ತಗೋರಿಪ್ಪ. 50% ಆಫ್ ಪ್ರೀಮಿಯಂ ಮೇಲೆ ತಗೋಬೇಕು. ಏನ್ರಿ 50% ಆಫ್ ಪ್ರೀಮಿಯಂ ಮೇಲೆ ಎಷ್ಟಿದು 50 ಅವರು ಕೊಟ್ಟಾರ 50% ತಗೋರಿಪ್ಪ ಅಂತ. ಇಲ್ಲಿ 50% ಇಲ್ಲೇ ಸ್ಟಾರ್ಟಿಂಗ್ಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದು ಸ್ಟಾರ್ಟಿಂಗ್ಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಡೈರೆಕ್ಟ್ ಅಮೌಂಟ್ ತೊಗೋರಿಪ್ಪ. ಬಟ್ ಕ್ಲೋಸಿಂಗ್ಗೆ ಎಂಡಿಂಗ್ಗೆ ಅದು ಪರ್ಸೆಂಟೇಜ್ ಕೊಟ್ಟಾರಲ್ಲ, ಪರ್ಸೆಂಟೇಜ್ 50% ಅದು ತೊಗೋಬೇಕು. ಕ್ಲೋಸಿಂಗ್ಗೆ 50% ಆಫ್ ಪ್ರೀಮಿಯಂ 50/100 ಇಂಟು ಪ್ರೀಮಿಯಂ ಮೇಲೆ. ಅದು ಪ್ರೀಮಿಯಂ ಮೇಲೆ. ಪ್ರೀಮಿಯಂ ನಿಮ್ದು ಇಲ್ಲಿತ್ರಿಪ್ಪ. ಪ್ರೀಮಿಯಂ ಫಾರ್ ದ ಇಯರ್ ಎಷ್ಟಿಪ್ಪ? ಅದು 4,75,000. ಇದರ ಮೇಲೆ 50% ಆಫ್ 4,75,000 ಎಷ್ಟಿಪ್ಪ? ಅದು 2,37,500. ಈಗಲೇ ಅಡಿಷನಲ್ ರಿಸರ್ವ್ ಐತಲ್ಲ, ಅಲ್ಲಿ ಅಡಿಷನಲ್ ರಿಸರ್ವ್ ನೀವು ತಗೋರಿಪ್ಪ. ಅಡಿಷನಲ್ ರಿಸರ್ವ್ ಅಂತ ಅಡಿಷನಲ್ ರಿಸರ್ವ್ ಬರೀ ಓಪನಿಂಗ್ ಕೊಟ್ಟಾರಿಪ್ಪ 36,000 ತಗೋರಿಪ್ಪ ಅಂತ. ನೀವು ಓಪನಿಂಗ್ ಇಲ್ಲಿ ಅಡಿಷನಲ್ ರಿಸರ್ವ್ ತಗೋಬಿಟ್ರಿಪ್ಪ 36,000 ಅಂತ. ಇಲ್ಲಿ ಕ್ಲೋಸಿಂಗ್ ಎಷ್ಟು ತಗೋಬೇಕು ಕೊಟ್ಟಿಲ್ಲ ಅವರು. ಕ್ಲೋಸಿಂಗ್ಗೆ ಅಡಿಷನಲ್ ರಿಸರ್ವ್ ಎಷ್ಟು ತಗೋಬೇಕಂತ ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲ ಅಂದರೆ ನೀವು ಫಿಕ್ಸ್ ಪರ್ಸೆಂಟೇಜ್ ತಗೋಬೇಕು. ಎಷ್ಟಿಪ್ಪ? ಫಿಕ್ಸ್ ಪರ್ಸೆಂಟೇಜ್ ನಿಮ್ದು ಅಡಿಷನಲ್ ರಿಸರ್ವ್
ಕ್ಲೋಸಿಂಗ್ ಡೇಟ್ಗೆ ನಿಮ್ದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಅಡಿಷನಲ್ ರಿಸರ್ವ್ ಎಷ್ಟಿರ್ಬೋದು 10%. ಅಡಿಷನಲ್ ರಿಸರ್ವ್ ಆಟ್ 10% ಆಫ್ ಪ್ರೀಮಿಯಂ ನಿಮ್ದು ಫಿಕ್ಸ್ ಇದು ಕೊಡಂಗಿಲ್ಲ ಕ್ವಶನ್ ಅಲ್ಲಿ ನೀವು ತಗೋಬೇಕದು 10% ಆಫ್ ಪ್ರೀಮಿಯಂ 10/100 ಇಂಟು ಸೇಮ್ ಪ್ರೀಮಿಯಂ ಫಾರ್ ದ ಇಯರ್ ಅಮೌಂಟ್ 4,75,000 ಮಾಡ್ರಿಪ್ಪ 47,500. ಈಗ ಮಾಡ್ರಿಪ್ಪ ಎಷ್ಟು ಬಂತ್ರಿ ಇದು 4,75,000 ಮೈನಸ್ ಆ್ಯಡ್ ಅಲ್ಲ ಅದು ಆ್ಯಡ್ 1,80,000 ಪ್ಲಸ್ 36,000 ಎಷ್ಟು ಬಂತ್ರಿಪ್ಪ ಅದು 6,91,000. ಇಲ್ಲಿ ಲೆಸ್ ಮಾಡ್ಕೋಬೇಕ್ರಿಪ್ಪ ಲೆಸ್ 2,37,500 ಮೈನಸ್ 47,500 ಎಷ್ಟು ಬಂತ್ರಿಪ್ಪ ಇದು 4,06,000 ಇದು ನಿಮ್ದು ಏನ್ರಿಪ್ಪ ಟೋಟಲ್ ತಿಳಿತ್ರಿ. ಓಕೆ ಆಯ್ತು ರೀ ಇದು ಸರಿ ಎಲ್ಲ ಕ್ವಶನ್ ಮುಗಿತ್ರಿ A to Z ಮುಗಿತ್ರಿ ಪ್ರೀಮಿಯಂ ಮುಗಿತ್ರಿ ನೋಟ್ ನಂಬರ್ 1 ಮುಗಿತ್ರಿ. ಈಗ ನೋಟ್ ನಂಬರ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಎಷ್ಟಿಪ್ಪದು 3,000 ಪ್ಲಸ್ 24,000 27,000. ಅದರ್ ಇನ್ಕಮ್ ಬಗ್ಗೆ ಕೊಟ್ಟಿಲ್ಲ ಏನು ಬಿಡ್ರಿ. ಕ್ಲೇಮ್ಸ್ ಪೇಡ್ ಐತ್ರಿಪ್ಪ ಅಲ್ಲಿ 3,65,000 ಎಷ್ಟು ಬಂದ್ರಿಪ್ಪದು 3,75,000 ಬಂತ್ರಿಪ್ಪದು 3,75,000 ಒಳಗೆ ಇದು ಲೆಸ್ ಎಸ್ಟಿಮೇಟ್ ಲೈಬಿಲಿಟಿ ಬಿಗಿನಿಂಗ್ ಲೆಸ್ ಮಾಡ್ರಿಪ್ಪ ಇದು ಎಷ್ಟು ಬಂತ್ರಿಪ್ಪ ಅದು 3,75,000 ಮೈನಸ್ 31,000 3,44,000. ಇಲ್ಲಿ ಎಂಡಿಂಗ್ ಲೈಬಿಲಿಟಿ ಆ್ಯಡ್ ಮಾಡ್ಕೋಬೇಕು 40,000 3,44,000 ಪ್ಲಸ್ 42,000 ಎಷ್ಟು ಬಂತ್ರಿಪ್ಪ ಅದು 3,86,000. ಇದರೊಳಗೆ ಇನ್ಶೂರೆನ್ಸ್ ರಿಕವರೀಸ್ ಲೆಸ್ ಮಾಡ್ಕೋಬೇಕು 32,000 3,86,000 ಮೈನಸ್ 32,000 ಎಷ್ಟು ಬಂತ್ರಿಪ್ಪ ಅದು 3,54,000 ಇದು ಏನ್ರಿಪ್ಪ ಟೋಟಲ್ ಹೇಳ್ತೀರಿ. ಓಕೆ ಈಗ ಕಮಿಷನ್ ಮಾಡಿದ್ರಿಪ್ಪ ಕಮಿಷನ್ ಎಷ್ಟ್ರಿಪ್ಪ ಅದು 48,600 ಪ್ಲಸ್ 1,600 ಎಷ್ಟು ಬಂತ್ರಿಪ್ಪ ಅದು 50,200. ಈಗ ಸೀಡೆಡ್ ಎಷ್ಟಿಪ್ಪದು 2,150 50,200 ಮೈನಸ್ 2,150 ಎಷ್ಟು ಬಂತಿರ್ಬೋದು 48,050. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬರೀ ಒಂದೈತ್ರಿಪ್ಪ 90,000 ಮ್ಯಾನೇಜ್ಮೆಂಟ್ ತಗೋರಿಪ್ಪ. ಈಗ ಫಿಲ್ ಮಾಡ್ರಿಪ್ಪ ರೆವೆನ್ಯೂ ಅಕೌಂಟ್ ಒಳಗೆ ಫಸ್ಟ್ ಏನ್ರಿಪ್ಪ ನೋಟ್ ನಂಬರ್ 1 ಪ್ರೀಮಿಯಮ್ಸ್ ಅಂಡರ್ ನೆಟ್ ಎಷ್ಟಿಪ್ಪದು ಪ್ರೀಮಿಯಮ್ಸ್ ಅಂಡರ್ ನೆಟ್ ನೋಟ್ ನಂಬರ್ 1 ಇಲ್ಲೈತೆ ನೋಡಪ್ಪ ನೋಟ್ ನಂಬರ್ 1 ಎಷ್ಟಿಪ್ಪದು ಟೋಟಲ್ ಅಮೌಂಟ್ ನಿಮ್ದು 4,06,000 ತಗೋರಿ 4,06,000. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂತ್ರಿಪ್ಪ ಇದು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇಲ್ಲೈತ್ರಿಪ್ಪ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಎಷ್ಟಿದು 27,000 ತಗೋರಿಪ್ಪ 27,000. ಅದರ್ ಇನ್ಕಮ್ ನಮಗೆ ಕೊಟ್ಟಿಲ್ಲ ನೋಡ್ರಿಪ್ಪ ಇಲ್ಲಿ ಅದರ್ ಇನ್ಕಮ್ ನೀಲೈತ್ರಿಪ್ಪ ಏನ್ರಿ ನೀಲೈತ್ರಿ ಅದಕ್ಕೆ ಬಂದಿಲ್ಲ ಅದು ನೀಲ್ ಅಂತ ಬಂದಿಲ್ಲ. ಈಗ 4,06,000 ಪ್ಲಸ್ 27,000 4,33,000 ಇದು ಏನ್ರಿ ಟೋಟಲ್ ಎ. ನೆಕ್ಸ್ಟ್ ನಮಗೆ ಕ್ಲೇಮ್ಸ್ ಪೇಡ್ ನೋಟ್ ನಂಬರ್ 2 ಬೇಕು ನಮಗೆ ಕ್ಲೇಮ್ಸ್ ಪೇಡ್ ನೋಟ್ ನಂಬರ್ 2 ಬೇಕು ನೋಟ್ ನಂಬರ್ 2 ನಮ್ದು ಇಲ್ಲೈತ್ರಿಪ್ಪ ಕ್ಲೇಮ್ಸ್ ಪೇಡ್ ಎಷ್ಟ್ರಿಪ್ಪ ಇಲ್ಲಿ ನೋಟ್ ನಂಬರ್ 2 ಅಲ್ಲಿ ಅಮೌಂಟ್ 3,54,000 ನೋಟ್ ನಂಬರ್ 2 3,54,000. ಈ ಕಮಿಷನ್ ನೋಟ್ ನಂಬರ್ 3 ಎಷ್ಟ್ರಿಪ್ಪ ಇದು ಕಮಿಷನ್ ನೋಟ್ ನಂಬರ್ 3 ಇಲ್ಲ ನೋಡಿಪ್ಪ ನೋಟ್ ನಂಬರ್ 3 ಕಮಿಷನ್ ಎಷ್ಟ್ರಿಪ್ಪ ಇದು 48,050 ಎಷ್ಟ್ರಿ 48,050. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟ್ರಿಪ್ಪ ಇದು ನೋಟ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಬಂತ್ರಿಪ್ಪ ಇದು 90,000 ಎಷ್ಟ್ರಿ 90,000 ತಗೋರಿಪ್ಪ ಆಪರೇಟಿಂಗ್ ಎಕ್ಸ್ಪೆನ್ಸ್ 90,000. ಓಕೆ ಈಗ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ನೀವು ಆಲ್ರೆಡಿ ತಗೋಬಿಟ್ಟಿರಿಪ್ಪ ಈಗ 800 ರೂಪೀಸ್ ಈಗ ಮಾಡಿರಿಪ್ಪ ಈಗ 3,54,000 ಪ್ಲಸ್ 48,050 ಪ್ಲಸ್ 90,000 ಪ್ಲಸ್ 800 ಎಷ್ಟು ಬಂತ್ರಿಪ್ಪ ಇದು 4,92,850 ಬಂತ್ರಿ ಟೋಟಲ್ ಬಿ. ಈಗ ಸರ್ಪ್ಲಸ್ ಐತ್ರಿ ಡೆಫಿಸಿಟ್ ಇದೆ ನಮಗೆ ಗೊತ್ತಿಲ್ಲ ಟೋಟಲ್ ಎಷ್ಟು ಬಂತ್ರಿಪ್ಪ ಇದು 4,33,000 ಮೈನಸ್ ಟೋಟಲ್ ಬಿ ಎಷ್ಟ್ರಿಪ್ಪ ಇದು 4,92,850 ಮಾಡ್ರಿಪ್ಪ ಇದು ಅನ್ಸರ ಮೈನಸ್ ಒಳಗೆ ಬರ್ತೈತಿಪ್ಪ ಪ್ಲಸ್ ಒಳಗೆ ಬರ್ತೈತಿ ಮೈನಸ್ ಬಂತ್ರಿಪ್ಪ ಮೈನಸ್ 59,850 ಬಂತ್ರಿ. ಮೈನಸ್ ಅಂದ್ರೆ ಏನ್ರಿಪ್ಪ ಅದು ಡೆಫಿಸಿಟ್ ಓಕೆ ಸರಿ. ನೆಕ್ಸ್ಟ್ ಅಪ್ರಾಪರೇಷನ್ಸ್ ಅವರು ನಮಗೆ ಕ್ವಶನ್ ಒಳಗೆ ಕೊಟ್ಟಿಲ್ಲ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿರಿಪ್ಪ ಅದರ್ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿ ನಮಗೆ ಕೊಟ್ಟಿಲ್ಲ ಅವರು ನೋಡ್ರಿ ಕ್ವಶನ್ ಒಳಗೆ ಕೊಟ್ಟಲ್ಲ ನೋಡ್ರಿಪ್ಪ ಕ್ವಶನ್ ಒಳಗೆ ಏನೂ ಕೊಟ್ಟಿಲ್ಲ. ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಷ್ಟು ಕೊಡ್ರಿಪ್ಪ ಎಷ್ಟು ಪರ್ಸೆಂಟ್ ಕೊಡ್ರಿ ಶೇರ್ ಹೋಲ್ಡರ್ಸ್ಗೆ ಅದರ್ ರಿಸರ್ವ್ಸ್ಗೆ ಎಷ್ಟು ಕೊಡ್ರಿ ಅಂತ ಏನು ಕೊಟ್ಟಿಲ್ಲ ಅದಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ. ಸೇಮ್ ಟು ಸೇಮ್ ಬ್ಯಾಲೆನ್ಸ್ ಬಂತದ್ದು ಮೈನಸ್ 59,850 ಸೇಮ್ ಟು ಸೇಮ್ ಬ್ಯಾಲೆನ್ಸ್ ಇಲ್ಲೇ ಕೊಡ್ರಿಪ್ಪ ಫಂಡ್ಸ್ ಫಾರ್ ಫ್ಯೂಚರ್ ಪ್ರೊಫೆಷನ್ ಇಲ್ಲೇ ಕೊಡ್ರಿಪ್ಪ ಡೈರೆಕ್ಟ್ ಸೇಮ್ ಟೋಟಲ್ ಇಲ್ಲೇ ಬರೀರಿಪ್ಪ ಇದು ನಿಮ್ದು ಏನ್ರಿಪ್ಪ ಟೋಟಲ್ ಸಿ ಮುಗೀತು ಇಲ್ಲೇ. ಇದು ಎಷ್ಟು ಮಾರ್ಕ್ಸ್ ರೀಪ್ಪ ಇದು 15 ಮಾರ್ಕ್ಸ್ ತಿಳಿತಾ ಈಸಿ ಐತ್ರಿ ತಗೋರಿಪ್ಪ ಸ್ಕ್ರೀನ್ಶಾಟ. ಹಾಫ್ ಕ್ವಶನ್ ಇದು PDF ಕಳಿಸ್ತೀನಿ ನಿಮಗೆ ನಾನು ಟೆಲಿಗ್ರಾಮಲ್ಲೇ. ಓಕೆ ಇದು ಸ್ಕೆಡ್ಯೂಲ್ಸ್ ತಗೋರಿಪ್ಪ ಸ್ಕೆಡ್ಯೂಲ್ಸ್ ಎಲ್ಲೇ ಮಟ್ಟ ಬೇಕು ನೋಡಿಪ್ಪ ಸ್ಕೆಡ್ಯೂಲ್ಸ್ ನೋಟ್ ನಂಬರ್ 1 ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಮಟ್ಟ ಐತ್ರಿಪ್ಪ. ಆಮೇಲೆ ಅದರ್ ಇನ್ಕಮ್ ಎಲ್ಲ ಕ್ಲೇಮ್ಸ್ ಪೇಡ ಹೇಳ್ತೀನಿ ತಡೀರಿ ಕ್ಲೇಮ್ಸ್ ಪೇಡ ಅದರ್ ಇನ್ಕಮ್ ತೆಗೀರಿ. ಆಮೇಲೆ ಕ್ಲೇಮ್ಸ್ ಪೇಡ್ ಇಲ್ಲಿ ಚಲೋ ಮಾಡಿರಿ ಕ್ಲೇಮ್ಸ್ ಪೇಡಿಂದ ಪೂರಾ ಕ್ಲೇಮ್ಸ್ ಪೇಡ್ ಮುಗಿತ್ರಿ. ಈಗ
ಈಗ ನೆಕ್ಸ್ಟ್ ಏನ್ರಿಪ್ಪ, ಈಗ ಕಮಿಷನ್ ತಗೋರಿ, ಕಮಿಷನ್. ಆಮೇಲೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ನೋಡಿ ತಗೋರಿ. ಆಮೇಲೆ ಇದು ಏನ್ರಿ, ರೆವೆನ್ಯೂ ಅಕೌಂಟ್. ರೆವೆನ್ಯೂ ಅಕೌಂಟ್ ಟೋಟಲ್ ಎ, ಟೋಟಲ್ ಬಿ, ಟೋಟಲ್ ಸಿ ತಗೋರಿಪ್ಪ. ಆಮೇಲೆ ಇದು ಮುಗಿದ್ಮೇಲೆ ಮುಗೀತ್ರಿ, ಅದು ರೆವೆನ್ಯೂ ಅಕೌಂಟ್ ಮುಗೀತ್ರಿಪ್ಪ ಅಲ್ಲೇ. ತಿಳಿತಲ್ರಿ? ओके, होप यू अंडरस्टूड. नाउ फॉर हिंदी मीडियम. हाँ, सॉरी. देखो यहाँ पे हम लोग अभी कौन सा टॉपिक डिस्कस कर रहे हैं. ऑलरेडी हमारा क्या हो गया, अकाउंटिंग फॉर लाइफ इंश्योरेंस कंपनीज हो गया, हमारा खत्म हुआ. अब क्या बचा हमारा, अकाउंटिंग फॉर जनरल इंश्योरेंस. लाइफ इंश्योरेंस में तुम्हारे को लाइफ इंश्योरेंस बोल के करेक्ट मेंशन करके तुम्हारे क्वेश्चन में देता, वो क्या है, लाइफ इंश्योरेंस. बट जनरल इंश्योरेंस में तुम्हारे को लाइफ इंश्योरेंस बोल के नहीं देता. जनरल इंश्योरेंस में तुम्हारे को कैसे क्वेश्चन देता, बोलो फायर इंश्योरेंस बिजनेस है उसका, मराइन इंश्योरेंस बिजनेस है उसका, उसके बाद में मोटर व्हीकल, नॉर्मल जनरल इंश्योरेंस उसका, ऐसा देता नहीं. तो वो क्या है, जनरल इंश्योरेंस कंपनीज. लाइफ बोल के तो ओपन मेंशन करके देता हूँ क्लियरली, लाइफ इंश्योरेंस है बोल के. ठीक है, तो अभी कौन सा, जनरल इंश्योरेंस नॉर्मल. इसका सबसे पहले फॉर्मेट देख लेंगे मैं, कैसा था फॉर्मेट इसका. जनरल इंश्योरेंस के अंदर रेवेन्यू अकाउंट कैसे आता बोल के देख लेंगे मैं. सबसे पहले इन दी बुक्स ऑफ कंपनी का नाम, फायर इंश्योरेंस, मराइन इंश्योरेंस, अदर इंश्योरेंस, जनरल इंश्योरेंस बोल के. ठीक है, रेवेन्यू अकाउंट फॉर द ईयर एंडिंग 31/3 देता हूँ तुम्हारे को. पर्टिकुलर शेड्यूल अमाउंट बोल के. सबसे पहले देखो यहाँ पे नोट नंबर 1 क्या था, प्रीमियम्स अर्न्ड नेट, इसको लेना. नोट नंबर 2 ने है डायरेक्ट इनकम फ्रॉम इन्वेस्टमेंट. नेक्स्ट क्या है, अदर इनकम टू बी स्पेसिफाइड, लेना टोटल ए करना है इसको. हुआ. नेक्स्ट नोट नंबर 2 क्या था, जनरल इंश्योरेंस कंपनीज के अंदर रेवेन्यू अकाउंट के अंदर है क्लेम्स पेड नेट बोल का था, नोट नंबर 2. नोट नंबर 3 क्या था, कमीशन आता. नोट नंबर 4 क्या था, ऑपरेटिंग एक्सपेंसेस आता. ठीक है. नेक्स्ट प्रोविजन फॉर बैड डेट्स, प्रोविजन फॉर टैक्सेशन, सभी कहाँ था बोलो, यहाँ पे. उसके बाद में टोटल बी करो. इसके बाद में सरप्लस और डेफिसिट, टोटल ए माइनस टोटल बी. पॉजिटिव आया तो सरप्लस, नेगेटिव आया तो डेफिसिट. अप्रोप्रिएशंस, ट्रांसफर टू शेयर होल्डर्स अकाउंट, अदर रिजर्व्स, बैलेंस फॉर फंड्स फॉर फ्यूचर अप्रोप्रिएशंस लेना यहाँ पे. उसके बाद में टोटल सी. ये तुम्हारा रेवेन्यू अकाउंट का फॉर्मेट. उसके बाद में ये बहुत इंपॉर्टेंट क्या है बोलो, ये तुम्हारे नोट्स बहुत इंपॉर्टेंट है तुम्हारे. स्केड्यूल्स फॉर रेवेन्यू अकाउंट बोल के. सबसे पहले प्रीमियम अर्न्ड नेट, इसके अंदर प्रीमियम रिसीव्ड लेना. अगर क्या है, प्रीमियम्स ऑन री इंश्योरेंस एक्सेप्टेड बोल के आया तो ऐड करना, प्रीमियम्स ऑन री इंश्योरेंस सीडेड बोल के आया तो लेस करना. तुम्हारे को क्या मिलता, प्रीमियम फॉर द ईयर मिलता. इसमें से ऐड रिजर्व फॉर अनएक्सपायर्ड रिस्क एट बिगिनिंग में ओपनिंग डेट को दिया तो ऐड करना. एडिशनल रिजर्व भी ओपनिंग को दिया तो ऐड करना. अगर रिजर्व फॉर अनएक्सपायर्ड रिस्क एट एंडिंग दिया, क्लोजिंग डेट को दिया तो क्या करना, लेस करना. देता नहीं परसेंटेज कितना लेना बोल के देता तुम्हारे को ने. एडिशनल रिजर्व भी ओपनिंग, हाँ सॉरी क्लोजिंग कितना लेना, दिया तो लेना, नहीं तो फिक्स हमारा परसेंटेज. एडिशनल रिजर्व के ऊपर नहीं दिया तो क्वेश्चन के अंदर हम लोग हमारी तरफ से कितना लेते भी, फिक्स 10% हमारा फिक्स. ठीक है, प्रीमियम के ऊपर. ये तुम्हारा प्रीमियम अर्न का फॉर्मेट. ठीक है. नेक्स्ट है तुम्हारा क्लेम्स पेड का फॉर्मेट. किसका, क्लेम्स पेड का. सबसे पहले क्लेम्स पेड, उसके बाद में मेडिकल एक्सपेंस, ये लीगल एक्सपेंस. एक्चुअली क्या है बोलो, ये क्लेम्स पेड के रिलेटेड है. किसके, क्लेम्स पेड के रिलेटेड है. इसलिए मैं क्या करूँ, ऐड करूँ. अगर तुम्हें को समझ में नहीं आया तो तुम्हारे को ऐड नहीं करे, तुम्हें तो कहाँ पे लो इसको, तुम्हें ऑपरेटिंग एक्सपेंस में लो इसको, दोनों को. ठीक है, चलता. वहाँ पे लो, नहीं तो यहाँ पे लो, चलता. उसके बाद में यहाँ पे देखो क्लेम्स पेड के अंदर नोट नंबर 2 के अंदर लेस एस्टिमेटेड लायबिलिटी, ओपनिंग एस्टिमेटेड लायबिलिटी क्या करना तुम लोग, लेस करना. क्लोजिंग एस्टिमेटेड लायबिलिटी को ऐड करना. उसके बाद में री इंश्योरेंस रिकवर, इसको तुम लोग क्या करना बोलो, लेस करना. तुम्हारे को क्लेम्स पेड मिलता. कमीशन के अंदर कमीशन तुम्हारा दे रहा था, कमीशन एक्सेप्टेड ऐड करना, कमीशन सीडेड लेस करना. यह है तुम्हारा ओवरऑल रेवेन्यू अकाउंट और स्केड्यूल्स. ठीक है. अब क्वेश्चन पढ़ेंगे. अभी क्वेश्चन बहुत इंपॉर्टेंट है. प्रिपेयर अ रेवेन्यू अकाउंट. तुम्हारे को क्या पूछ रहा है, सिर्फ ओनली रेवेन्यू अकाउंट बनाओ करके पूछ रहा है तुम्हारे को. फॉर फायर इंश्योरेंस, फायर बिजनेस बोले तो कौन सा ये इंश्योरेंस, ये जनरल इंश्योरेंस. लाइफ बोले तो लाइफ इंश्योरेंस. ठीक है. फ्रॉम द फॉलोइंग डिटेल्स फॉर द ईयर एंड 31 मार्च 17. सबसे पहले आइटम देखो यहाँ पे बहुत ध्यान से, रिजर्व फॉर अनएक्सपायर्ड रिस्क एज ऑन 1/4/2016 बोल के आना है. पे 17 बोल के लिखा है, रॉन्ग है वो. 2016 बोल के आना. 1/4/2016. ये 1/4/16 बोल तो कौन सा, ये ओपनिंग डेट. क्या होता है ये, ओपनिंग अनएक्सपायर्ड रिस्क, ओपनिंग रिजर्व फॉर अनएक्सपायर्ड रिस्क. ओपनिंग ये 50% देखने जाओ मत तुम्हें, सिर्फ डाटा अमाउंट देखो कितनी है, 1,80,000. ओपनिंग अनएक्सपायर्ड रिस्क कहाँ पे आता है, ओपनिंग अनएक्सपायर्ड रिस्क बोल के यहाँ पे देखो, प्रीमियम्स नोट नंबर 1 के अंदर ओपनिंग यहाँ पे देखो,
एड रिजर्व फॉर अनएक्सपायर्ड रिस्क एट बिगिनिंग ओपनिंग 1/4/2016। डायरेक्ट तुम लोग यहाँ पे क्या लेना, अमाउंट लेना। अमाउंट कितना दिया डायरेक्ट उन्हें यहाँ पे 1,80,000। तुम लोग डायरेक्ट क्या करो बोलो, अमाउंट लो डायरेक्ट 1,80,000। ठीक है। उसके बाद में क्या दिया उन्हें, एडिशनल रिजर्व दिया। क्या दिया, एडिशनल रिजर्व। कितना है वो, 36,000 रुपीज है। एडिशनल रिजर्व तुम लोग क्या करते हैं, यहाँ पे ऐड करते हैं। यहाँ पे भी एडिशनल रिजर्व कितना हो, 36,000 आया। ओके, इतना होने के बाद में नेक्स्ट क्वेश्चन क्या दिया, एस्टिमेटेड लायबिलिटी फॉर द क्लेम्स इंटीमेटेड ऑन 1/4/16। ये क्या होता, ओपनिंग एस्टिमेटेड लायबिलिटी कितना है, 31,000। ओपनिंग एस्टिमेटेड लायबिलिटी तुम लोग क्या करते हैं, क्लेम्स पेड नोट नंबर 2 के अंदर ओपनिंग एस्टिमेटेड लायबिलिटी तुम लोग क्या करते हैं, लेस करते हैं। लेस एस्टिमेटेड लायबिलिटी एट बिगिनिंग 1/4/16 कितना हो, 31,000 लेस करना तुम लोग। ओके, नेक्स्ट क्या है अभी, नेक्स्ट अभी इतना होने के बाद में हाँ, ऑन 31/3/2017 ये कौन सा है, क्लोजिंग एस्टिमेटेड लायबिलिटी। क्या है ये, क्लोजिंग एस्टिमेटेड लायबिलिटी। कितना है वो, 42,000। क्लोजिंग एस्टिमेटेड लायबिलिटी तुम लोग क्या करना भी देखेंगे कहाँ पे बोल के, क्लोजिंग यहाँ पे देखो, एड एस्टिमेटेड लायबिलिटी एट एंडिंग। ये क्या है, क्लोजिंग एस्टिमेटेड लायबिलिटी। इसको क्या करना, ऐड करना। इसको ऐड करो, कितना है वो, 42,000। ठीक है, ओपनिंग एस्टिमेटेड लायबिलिटी को लेस करना, क्लोजिंग एस्टिमेटेड लायबिलिटी को ऐड करना। कितना था, 42,000। ठीक है, हुआ है। नेक्स्ट क्या बचा अभी इतना होने के बाद में, क्लेम्स पेड रुपीज 3,65,000। एक क्लेम्स पेड 3,65,000 है। इसको नोट नंबर 2 में लिखना। कहां पे, नोट नंबर 2 में क्लेम्स पेड है ना, यहाँ पे क्लेम्स पेड बोल के कितना हो, 3,65,000। ओके, नेक्स्ट इतना होने के बाद में लीगल एक्सपेंसेस, वेट अ मिनट, तो हमें कहाँ पे थे अभी, क्लेम्स पेड हो गया ना हमारा, सॉरी क्लेम्स पेड पे थे क्या, मैं ये हुआ ना हमारा, ओपनिंग का एस्टिमेट लायबिलिटी लेस करना, एंडिंग का एस्टिमेट लायबिलिटी ऐड करना। ठीक है, ये हुआ अब। इसके बाद में क्या है, क्लेम्स पेड कितना था हमारा, 3,65,000। क्लेम्स पेड कहाँ पे था बोलो, नोट नंबर 2 में क्लेम्स पेड बोल के है ना यहाँ पे, कितना हो, 3,65,000। ओके, नेक्स्ट इतना होने के बाद में हाँ, ये लीगल एक्सपेंसेस 6,000 है। और ये कौन सा है, मेडिकल एक्सपेंसेस। ये चाहे तो आप लोग नोट नंबर 4 में ले लो, कौन सा वो, ऑपरेटिंग एक्सपेंस बोल के वहाँ पे ले लो। नहीं तो क्या करो बोलो, एक्चुअली लीगल एक्सपेंस और मेडिकल एक्सपेंस किसके रिलेटेड है, ये क्लेम्स पेड के रिलेटेड है। तो दोनों को मैं क्या करता हूँ बोलो, इसमें यहाँ पे ऐड करता हूँ। ठीक है, तो मैं चाहे तो नोट नंबर 4 में ले लो इसको, ऑपरेटिंग एक्सपेंस में। ठीक है, तो दोनों को यहाँ पे ऐड कर लेंगे। ठीक है, तो कितना बनता है, 3,75,000 आता है इसका, दोनों को ऐड करने के बाद में। ठीक है, इतना हुआ। सो नेक्स्ट हमारा क्या है अभी, री इंश्योरेंस रिकवरीज 32,000 है। री इंश्योरेंस रिकवरीज ये कहाँ पे आता बोले तो, यहाँ पे देखो, क्लेम्स पेड के अंदर, नोट नंबर 2 के अंदर। नोट नंबर 2 है ना यहाँ पे, क्लेम्स पेड, इसके अंदर देखो यहाँ पे लेस री इंश्योरेंस रिकवरीज बोल के कितना हो, 32,000। ओके, सो द नेक्स्ट वन इज अभी क्या है, बैड डेट्स ₹800। बैड डेट्स का मतलब है प्रोविजन फॉर बैड डेट्स। कितना हुआ, 800 रुपीज। तो इसको डायरेक्ट हम लोग लेना कहाँ पे, रेवेन्यू अकाउंट के अंदर। यहाँ पे देखो, प्रोविजंस ब्रैकेट के अंदर बैड डेट्स कितना है वो, 800 रुपीज। इसको डायरेक्ट ले लो, इसको वर्किंग नोट्स नहीं है। नेक्स्ट अभी यहाँ पे प्रीमियम्स रिसीव्ड ₹4,86,000। ये क्या है, नोट नंबर 1 प्रीमियम्स रिसीव्ड है। देखो मैं नोट नंबर 1 प्रीमियम रिसीव्ड कितना, 4,86,000। नेक्स्ट अभी प्रीमियम्स ऑन री इंश्योरेंस एक्सेप्टेड। एक्सेप्टेड ऐड करो, सीडेड को लेस करो। प्रीमियम्स ऑन री इंश्योरेंस एक्सेप्टेड कितना है, 32,000। यहाँ पे देखो, ऐड प्रीमियम्स ऑन री इंश्योरेंस एक्सेप्टेड 32,000। दोनों को ऐड करने के बाद में कितना आया, 5,18,000 आया। अब क्या दिया, प्रीमियम्स ऑन री इंश्योरेंस सीडेड 43,000। इसको लेस करना, लेस प्रीमियम्स ऑन री इंश्योरेंस सीडेड 43,000। दोनों को लेस करो, कितना था तुम्हारा आंसर अभी, 4,75,000। इसको तुम लोग क्या बोलते हैं, प्रीमियम फॉर द ईयर करके बोलते हैं। इतना हुआ। उसके बाद में हमारा दोनों ओपनिंग था ना, ये ओपनिंग, इसको क्या करना, ऐड करना। दोनों को ऐड करने के बाद में कितना आता तुम्हारा आंसर, 6,91,000 आता। ओके, अब नेक्स्ट क्या दिया, कमीशन ऑन डायरेक्ट बिजनेस कितना है, 48,600 कमीशन। ये तो नोट नंबर 3 में नहीं है, नोट नंबर 3 में, कहाँ पे, नोट नंबर 3 कमीशन ऑन डायरेक्ट बिजनेस कितना है, 48,600। इसके बाद में कमीशन ऑन री इंश्योरेंस एक्सेप्टेड ऐड करना, इसको 1,600 को ऐड करना। ठीक है,
कमीशन ऑन ऐड, कमीशन ऑन री इंश्योरेंस एक्सेप्टेड 1600, दोनों को ऐड करने के बाद में कितना आया 50,200 इतना हुआ। उसके बाद में कमीशन ऑन री इंश्योरेंस सीडेड कितना है वो 2150, कमीशन ऑन री इंश्योरेंस सीडेड यहाँ पे देखो हाँ लेस कमीशन ऑन री इंश्योरेंस सीडेड कितना है वो 2150। इसमें से लेस करो कितना था तुम्हारा 48,050 आता कमीशन हुआ इतना। इसके बाद में एक्सपेंसेस ऑफ मैनेजमेंट 90,000, इसको नोट नंबर 4 ऑपरेटिंग एक्सपेंसेस के अंदर यहाँ पे देखो नोट नंबर 4 ऑपरेटिंग एक्सपेंस के अंदर एक्सपेंसेस ऑफ मैनेजमेंट कितना 90,000। इसके बाद में इंटरेस्ट कॉमा डिविडेंड्स एंड रेंट्स ₹24,000, तो ये क्या बोलते हैं इसको, मैं इसको इनकम फ्रॉम इन्वेस्टमेंट बोलते हैं, वहाँ पे शिफ्ट करना है इसको। प्रॉफिट ऑन सेल ऑफ इन्वेस्टमेंट इसको भी वहाँ पे शिफ्ट करना, कहाँ पे इनकम फ्रॉम इन्वेस्टमेंट्स में 24 और 23 को यहाँ पे देखो इनकम फ्रॉम, यहाँ पे देखो इनकम फ्रॉम इन्वेस्टमेंट, इसको हेडिंग नहीं है, इसको नोट नहीं है, लेकिन इसके अंदर प्रॉफिट ऑन सेल ऑफ इन्वेस्टमेंट इंटरेस्ट दोनों को ऐड कितना करो लीगल कितना था 27,000 दोनों है ना पे। हाँ ठीक है कितना हुआ। अब क्या दिया तुम्हारे को ने लास्ट में एक लाइन दिया देखो वो बहुत ध्यान से पढ़ो। क्रिएट रिजर्व ऑन 31/3/2017, क्लोजिंग डेट का रिजर्व बनाओ टू द सेम एक्सटेंट एज ऑन 1/4, जैसे तुम्हें 1/4/16 को रिजर्व बनाए थे वैसे तुम लोग क्लोजिंग को रिजर्व बनाओ। क्योंकि बोलो ने रिजर्व तुम लोग कहाँ पे बनाए थे, बोलो प्रीमियम्स में बनाए थे, प्रीमियम्स में बनाए थे तुम लोग ओपनिंग डेट का 1/4/16 का बनाया था नहीं वो पे रिजर्व फॉर अनएक्सपायर्ड क्या अनएक्सपायर्ड रिस्क बिगिनिंग एडिशनल रिजर्व बोल के बनाया था नहीं, तो मैं अमाउंट लेके दोनों भी ऐसे क्लोजिंग का बनाओ बोल रहा हूँ। क्लोजिंग ओपनिंग को ऐड करे, अब क्लोजिंग को लेस करना, लेस रिजर्व फॉर अनएक्सपायर्ड रिस्क एंडिंग, एंडिंग डेट क्या बोल रहा है 31/3/17 को 31/3/17। यहाँ पे कैसा एडिशनल रिजर्व बना, यहाँ पे भी एडिशनल रिजर्व बनाना, एडिशनल रिजर्व बोल के। अब आओ यहाँ पे तुम लोग अमाउंट लेते, दोनों भी अमाउंट लेते, अब तुम लोग परसेंटेज लेना, यहाँ पे दिया देखो परसेंटेज स्टार्टिंग में रिजर्व फॉर अनएक्सपायर्ड रिस्क एज ऑन 1/4/17 एट रेट ऑफ 50%। ओपनिंग में अमाउंट लेना लेकिन क्लोजिंग के टाइम पे परसेंटेज लेना, कितना 50% ले लो अभी 50%। क्लोजिंग रिजर्व कितना लेना, एंडिंग को 50% ऑफ प्रीमियम ले लो, 50% ऑफ प्रीमियम बोलते ये प्रीमियम फॉर द ईयर कितना हुआ 4,75,000, इसका ले लो 4,75,000 के ऊपर कितना 50 कितना था 2,37,500। अब एडिशनल रिजर्व तुम्हारे को नहीं दिया है क्वेश्चन के अंदर, डायरेक्ट अमाउंट दिया, एडिशनल रिजर्व क्या दिया, डायरेक्ट अमाउंट दिया तुम्हारे को 36, तुम्हारे को अभी परसेंटेज ना दिया, क्या परसेंटेज नहीं दिया, नहीं दिया तो तुम लोग लेना अपने तरफ से कितना क्लोजिंग एडिशनल रिजर्व तुम्हारे को नहीं दिया, तुम लोग कितना लेना वो फिक्स परसेंटेज कितना 10% नहीं दिया तुम्हारे को, कितना ना तुम लोग का एडिशनल रिजर्व फिक्स 10% किसके प्रीमियम के ऊपर 10/100 कितना प्रीमियम तुम्हारा 4,75,000 के ऊपर ले लो कितना था 47,500। अब 6,91,000 में से दोनों को लेस करना, कितना था तुम्हारा आंसर 4,06,000 आ गया। अब तुम्हारा क्या हो गया, पूरा क्वेश्चन क्या हुआ तुम्हारा, अभी पूरा क्वेश्चन है, पूरा क्वेश्चन कवर हुआ तुम्हारा, पूरा क्वेश्चन कवर करे तुम लोग। अब इसको टोटल करो कितना था, इसका टोटल कितना था तुम्हारा भी 4,06,000, इनकम फ्रॉम इन्वेस्टमेंट है 27, इसका अदर इनकम नहीं दिया तो नील, क्लेम्स पेड का तुम्हारा टोटल कितना आया तुम्हारा भी 3,54,000 आया। उसके बाद में कमीशन का 48,050 आया, ऑपरेटिंग एक्सपेंसेस कितना आया 90,000 आया। इसको फिल करो, प्रीमियम नोट नंबर 1 तुम्हारा कितना है बोलो 4,06,000 आया, ठीक है। इनकम फ्रॉम इन्वेस्टमेंट तुम्हारा कितना आया 27,000 आया, अदर इनकम तुम्हारा नहीं आया, दोनों को टोटल करो भी कितना था तुम्हारा मतलब ये वाला, वेट मिनट ना इट्स नॉट वर्किंग, ओके हाँ ये इसका टोटल ये तुम्हारा कितना है अभी 4,33,000 आया टोटल ये। अब नोट नंबर 2, 3, 4, नोट नंबर 2 तुम्हारा कितना है 3,54 आया, मतलब क्लेम्स पेड का टोटल है। उसके बाद में कमीशन तुम्हारा कितना है 48,050 आया, नोट नंबर 4 तुम्हारा कितना है 90,000 आया, कहाँ पे यहाँ से ले तुम लोग अमाउंट सभी यहाँ से ले। उसके बाद में इसका टोटल भी तुम्हारा कितना है बोलो 4,92,850 आया, ठीक है। अब सरप्लस है कि डेफिसिट है हमारे को नहीं मालूम, तो क्या करना होगा टोटल ए माइनस टोटल बी करना है ना पे, टोटल ए माइनस टोटल बी कितना होता है आंसर है, अगर माइनस में आया तो डेफिसिट, पॉजिटिव आया तो सरप्लस, पॉजिटिव आया तो मतलब प्रॉफिट, प्रॉफिट मतलब सरप्लस, नेगेटिव तो लॉस, लॉस का मतलब डेफिसिट, ठीक है। माइनस में आया तो क्या बनता है डेफिसिट बनता। क्वेश्चन के अंदर ये पूरा क्वेश्चन पढ़ो, ये क्वेश्चन पूरा पढ़ो, ये क्वेश्चन के अंदर हमारे को इसके बारे में क्या भी नहीं चाहिए इन्फॉर्मेशन, किसके बारे में, इसके बारे में ट्रांसफर टू शेयर होल्डर्स फंड को कितना ट्रांसफर करना, कितना परसेंट नहीं दिया, ट्रांसफर टू अदर रिजर्व्स कितना अमाउंट है, कितना परसेंट हमारे को नहीं दिया, नहीं दिया तो नहीं लेना उसको। बचा से क्या करना बोलो बैलेंस बीइंग फंड्स फॉर फ्यूचर अप्रोप्रिएशन, इसको बैलेंस शीट में ट्रांसफर करते तुम लोग, लेकिन बैलेंस शीट तुम्हारे को नहीं पूछा क्वेश्चन के अंदर, तो जैसा अमाउंट देखो सेम टू सेम इसको कॉपी पेस्ट कर लो।
सेम टोटल सी को कॉपी पेस्ट करो, ठीक है। ये हुआ तुम्हारा यहाँ पे आंसर वाइंड अप, ठीक है। बहुत ईजी है, थोड़ा फॉर्मेट एक परफेक्ट कर लो। टेक डाउन द स्क्रीनशॉट, आई विल प्रोवाइड दिस PDF in your telegram, in my telegram channel. This is the question, half part from till profit on sale of investment. Take down the screenshot. Next, profit on sale of investment, last part. First note. Next, from income from investment to claims paid. Next, claims paid first, second note complete. Next, note number 3. Next, revenue account. Got it? Okay, hope you understood this question.